ಎಲ್ಲರಿಗೂ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಮೋನಿಶಾ ಈಗ ಅಷ್ಟೇ ಎದ್ದು ಬಂದ್ಲಷ್ಟೇ. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೇನೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಏನಂದರೆ ಇವತ್ತು ಬೆಳಿಗ್ಗೆ ಏನು ತಿಂಡಿ ಮಾಡೋದು ಅಂತ ಥಿಂಕ್ ಮಾಡ್ತಾ ಇದ್ದೇನೆ. ನೋಡಿ ಇನ್ನೂ ಕೂಡ ಇದೆ, ಕ್ಲೀನ್ ಆಗಲಿಲ್ಲ. ಅಯ್ಯೋ ದೇವಾ, ಯಾವಾಗ ಕ್ಲೀನ್ ಆಗುತ್ತೋ ಅಂತ ಗೊತ್ತಿಲ್ಲ ನನಗೂ ಕೂಡ. ಆದಷ್ಟು ಮಾಡ್ತಾ ಇದ್ದೇನೆ. ಅಂದರೆ ಅಲ್ಲಿ ಮನೆಯಲ್ಲಿರೋ ವಸ್ತುವನ್ನು ಒಂದೊಂದಾಗಿ ತಂದು ಇಲ್ಲಿ ಮೇಲೆ ಇಟ್ಟುಬಿಡೋದು, ಮತ್ತು ಅದು ಯೂಸ್ ಆದ ನಂತರ ಮತ್ತೆ ಅಲ್ಲೇ ಇಡೋದು. ಈಗ ಎಲ್ಲ ಕ್ಲಿಯರ್ ಆಗಬೇಕಾದ್ರೆ ನನಗೆ ಕಡಿಮೆ ಅಂದರೂ 1 ತಿಂಗಳಾದರೂ ಬೇಕಾಗ್ಬೋದು. ನೋಡೋಣ ಯಾವ ರೀತಿ ಆಗ್ತದೆ ಅಂತ. ಅಲ್ಲಿಂದ ವಸ್ತು ತರುವಾಗ ನಾನು ಯಾವುದೇ ವಿಡಿಯೋ ಮಾಡಲಿಲ್ಲ, ಯಾಕಂದರೆ ನಾವು ಮೂವರೇ ಇರೋದು. ಈಗ ಲಾಸ್ಟ್ ಟೈಮು ತಮ್ಮ ಇದ್ದಾಗ ತಂದಿದ್ದು, ಏನಾಗಿ ಫ್ರಿಡ್ಜ್ ಆಗಿರ್ಬೋದು ಮತ್ತು ವಾಷಿಂಗ್ ಮಿಷಿನ್ ಆಗಿರ್ಬೋದು, ಅದನ್ನೆಲ್ಲ ತಮ್ಮ ಇರುವಾಗ ತಂದಿರುವಂಥದ್ದು ಕಾಟ್ ಎಲ್ಲ. ಆವಾಗ ನಾವು ವಿಡಿಯೋ ಮಾಡಲಿಲ್ಲ. ಎಲ್ಲರೂ ಯಾರು ಇಟ್ಕೊಳ್ಳೋದು, ಅದನ್ನು ಯಾರು ತೆಗೆಯೋದು, ಯಾರು ಕೆಳಗಿಡೋದು ಅಂತಲೇ ಹಾಗೆಯೇ ಟೈಮ್ ಪಾಸ್ ಮಾಡಿದ್ವಿ, ನಾವು ವಿಡಿಯೋ ಮಾಡಲಿ. ಸೊ ಇಲ್ಲಿ ನೋಡಿ, ಇವತ್ತೀಗ ರೆಡಿ ಮಾಡಲಿಕ್ಕೆ ಅಂಥೇಳಿ ಬಾಣಲೆನ ಇಲ್ಲಿ ಇಟ್ಟೆ. ನಾನು ಅಂದ್ಕೊಂಡೆ ಇವತ್ತು ಪಲಾವ್ ಮಾಡೋಣ ಅಂಥೇಳಿ. ಅದಕ್ಕೆ ಮಗಳು ಹೇಳ್ತಾ ಇದ್ದಾಳೆ, ಬೇಡ ಪಲಾವ್ ಬೇಡ ನನಗೆ ಅಂತ. ಸೊ ಈಗ ಫ್ರೈಡ್ ರೈಸ್ ಏನಾದರೂ ಮಾಡೋಣ ಅಂತ. ಮಕ್ಕಳು ತಿನ್ನಬೇಕಲ್ವ, ಅದಕ್ಕಾಗಿ ಮಾಡೋದು. ಸೊ ಇನ್ನೂ ಕೂಡ ಕ್ಲಿಯರೆನ್ಸ್ ಅಂತ ಆಗಲಿಲ್ಲ, ಇನ್ನಾಗಬೇಕಷ್ಟೇ. ಹಾಗೆ ಮೋನಿಶಾ ನೋಡಿ, ಅಲ್ಲಿದ್ದಾಳೆ ಮೋನಿಶಾ. ಈಗ ಯಾಕೆ ಅದನ್ನು ಹಾಕ್ತೀಯ? ಓಪನ್ ಮಾಡಿಡು ಬೇಡ, ಓಪನ್ ಮಾಡಿ. ಸೊ ಬನ್ನಿ, ಆದರೆ ಫ್ರೈಡ್ ರೈಸ್ ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆ, ಲೈಟ್ ಹಾಕಿದ್ದೇನೆ, ಲೈಟಿನ ಹತ್ರ ಬಂದೆ. ಹೊರಗಡೆಯಿಂದ ಸ್ವಲ್ಪ ನೋಡಿ ಡಾರ್ಕ್ ಕಾಣಿಸ್ತಾ ಇದೆ. ನೋಡಿ ಇವರು ಎಂಥದ್ದು ಮಾಡ್ತಿದ್ದಾರೆ. ಇದು ಕೊಕೊನಟ್ ಆಯಿಲ್. ಎಷ್ಟು ಸ್ಪೂನ್ ಅಂತ ಇಲ್ಲ, ನಿಮಗೆ ಎಷ್ಟು ಇಷ್ಟ ಆಗ್ತದೆ ಅಷ್ಟು ಹಾಕಿ. ಅದು ಅವರಿಗೆ ನೋಡುವವರಿಗೆ ಗೊತ್ತಾಗ್ತದೆ ಎಷ್ಟು ಇದು ಎಣ್ಣೆ ನೀನು ಮಾಡುದಿಲ್ಲ ಅಂತೇಳಿ. ಫಸ್ಟ್ ಟೈಮ್ ಮಾಡುವವರಿಗೆ ಹೇಳ್ಬೇಕಾದ್ರೆ ಇದರಲ್ಲಿ 3 ಸ್ಪೂನ್ ಇಲ್ಲಾಂದ್ರೆ 4 ಸ್ಪೂನ್ ಉಂಟು. ಅದು ನಿಂಗೆ ಹೇಗೆ ಗೊತ್ತಾದ್ದು? ಕ್ವಾಂಟಿಟಿ ನೋಡಿ. ಅದೇ ಎಲ್ಲರೂ ಹಾಗೆ ಇರ್ತಾರೆ, ಹುಡುಗಿಯರು ಹೆಚ್ಚಿನವರು ಹಾಗಿರ್ತಾರೆ. ಇಲ್ಲ, ಫಸ್ಟ್ ಮಾಡುವವರು ಹಾಗಿರುವುದಿಲ್ಲ. ಫಸ್ಟ್ ಮಾಡುವವರು ಒಂದು ಫುಲ್ ಎಣ್ಣೆ ಹಾಕ್ತಾರ, ಇಲ್ಲ ಅಲ್ವಾ? ಸೊ ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ಅವರಿಗೆ ಒಂದು ಅವ್ರದ್ದೇ ಆದ ಟ್ಯಾಲೆಂಟ್ ಅಂತ ಇರ್ತದೆ. ಅದು ಇರ್ತದೆ ಎಲ್ರಿಗೂ ಕೂಡ. ಅಡಿಗೆ ರೂಮಿಗೆ ಬಂದಾಗ ಎಲ್ಲವೂ ಸಾಧಾರಣವಾಗಿ ಎಲ್ಲವೂ ಗೊತ್ತಾಗ್ತದೆ. ಇದು ಎಣ್ಣೆ ಬಿಸಿ ಆಯ್ತು, ಹೀಗೆ ಸ್ಟೈಲಲ್ಲಿ ಕಾಣ್ತುಂಟದು. ಮತ್ತೆ ಇವರಿದ್ದಕ್ಕೆ ಎಲೆ ಹಾಕಿದ್ದಾರೆ. ಅದು ಪಲಾವ್ ಎಲೆ. ಅದು ಪಲಾವ್ ಎಲೆ, ಮತ್ತೆ ಅದರ ಕಡ್ಡಿ, ಮತ್ತೆ ದಾಸೇಮಿ. ಮತ್ತೆಂತ ಎಂತ ದಾಸೇಮಿ ಒಕ್ಕಂಜನ. ಅದು ಬಡ ಸೊಪ್ಪು, ಮತ್ತೆ ಅದು ಫ್ಲವರ್, ಅದು ಇದು ಲವಂಗ. ಲವಂಗ ಮತ್ತೆ ಇದು ಸ್ಟಾರ್. ಇದು ಇನ್ನೊಂದು ಎಂಥದ್ದು, ಜಾವಿತ್ರಿ. ಲವಂಗ ಎಲ್ಲ ಹಾಕಿ ಆಯ್ತು. ಗ್ಯಾಸ್ ಸ್ವಲ್ಪ ಜೋರಿಡ್ಬೇಕು ಅಂತ. ಈಗ ಮೆಣಸು ಹಾಕ್ತಾರೆ, ಪಟ ಕಟ್ತಾರೆ. ಮಾತ್ರ ನಾನು ಸ್ವಲ್ಪ ದೂರ ಇರೋದು ಪಟ ಬರ್ತದೆ. ಇದು ಶುಂಠಿ, ಬೆಳ್ಳುಳ್ಳಿ ಹಾಕಿದ್ರು. ಈಗ ಸ್ವಲ್ಪ ಹೊತ್ತಾದ್ಮೇಲೆ ನೀರುಳ್ಳಿ ಹಾಕ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ನೀರುಳ್ಳಿ ಹಾಕ್ತಾರೆ. ನೋಡಿ, ನೀರುಳ್ಳಿ ಹಾಕಿ ಹೀಗೆ ಸ್ಮ್ಯಾಶ್ ಮಾಡಿ ಹಾಕ್ಬೇಕು. ದರಬರ ಅಂತ. ಮತ್ತೆ ಹೀಗೆ ಕೈಲಲ್ಲಿ ತಿರುಗಿಸ್ಬೇಕು. ಗುಡುಗು ಅಲ್ಲ, ಅದು ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಿದ್ದೀವಿ.
ಇವರಿಗೆ ಇದು ಮರ್ತೆ ಹೋದದ್ದು ಓಪನ್ ಮಾಡ್ಲಿಕ್ಕೆ. ಅದು ಓಪನ್ ಮಾಡಿದ್ರೆ ಸಹ ತನ್ನಷ್ಟಕ್ಕೆ ಕ್ಲೋಸ್ ಆಗ್ತದೆ, ಇವೇ ಕಾಣುದಿಲ್ಲ. ಕತ್ತಲೆ 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 ಕಾಣ್ತದೆ. ಅದು ಇನ್ನೂ ಕೂಡ ಸರಿ ಆಗ್ಬೇಕಾದ್ರೆ ಏನ್ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ತುಂಬಾ ಡಾರ್ಕ್ ಕಾಣ್ತದಲ್ಲ, ಅದು ಬೇಡ. ಸಾಕು. ಉಪ್ಪು ಹಾಕ್ಬೇಕು. ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕಿ ಆಯ್ತಾ. ರುಚಿಗೆ ತಕ್ಕಷ್ಟು ಹಾಕಿ ಅಂತ ಹೇಳಬೇಕು. ಎಂತದ್ದು ನಂಗೆ ಗೊತ್ತೇ. ನೀರುಳ್ಳಿ ಸ್ವಲ್ಪ ಸ್ವಲ್ಪ ಅದರ ಕಲರ್ ತೋರಿಸ್ತಾ ಉಂಟು. ನೀರುಳ್ಳಿ ಆದ್ರೆ ಸ್ವಲ್ಪ ಸ್ವಲ್ಪ ಕಲರ್ ತೋರಿಸ್ತಾ ಉಂಟಲ್ಲ. ಅಲ್ಲ, ಅದು ಆಯಿಲ್ ಒಟ್ಟಿಗೆ ಮಿಕ್ಸ್ ಆಗಿ ಬ್ರೌನ್ ಆಗ್ತದೆ. ಬ್ರೌನ್ ಆಗ್ಲಿಕ್ಕಿಲ್ಲ ಅಷ್ಟು, ಆಗ್ಲಿಕ್ಕೆ ಉಂಟು ಅಷ್ಟು. ಅಡಿಗೆ ಮಾಡಿದ್ರೆ ಕಷ್ಟ. ನಿನ್ನದ ಇಲ್ಲಿ ನಾನು ಮಾಡೋದನ್ನು ನೋಡಿ ನೀನು ಹೇಳೋದನ್ನು ಮಾಡಿದ್ರೆ ಮತ್ತೆ ಅಡಿಗೆ ಒಂದಲ್ಲ ಎರಡು ಆಗ್ಬೋದು. ಅದು ವೇಸ್ಟೇಜ್ ಹಾಕಿಲ್ಲ ಆಯ್ತಾ. ಅದು ಲಾಸ್ಟ್ ಮಾಡುವಾಗ ತಿನ್ನುದಾ? ಅದು ವೇಸ್ಟೇಜ್ ಹಾಕ್ಲಿಕ್ಕಿಲ್ಲ. ಉಂಟು. ಈಗ ನಾನು ಪೂರ್ತಿ ರೆಡಿ ಆದ ಮೇಲೆ ತೆಗಿತೇನೆ. ಎಲ್ಲಿಗೆ ಹಾಕ್ಲಿಕ್ಕೆ ಉಂಟದ ನಿಮಗೆ? ಅದಕ್ಕೆ ಹಾಕ್ಲಿಕ್ಕಿಲ್ಲ ಅಂತ ಹೇಳಿದ್ದು. ಇವರಿಗೆ ಮಂಡೆ ಹೋಗುದಿಲ್ಲ. ಇವರೊಂಥರ ಬಲ್ಬ್ ಅಲ್ಲ, ಅದು ಟ್ಯೂಬ್ ಲೈಟ್ ಹೊರಗೆ ಉಂಟಲ್ಲ ಹಾಗೆ. ಇವರೆಂತ ಬೀನ್ಸ್ ಕಟ್ ಮಾಡ್ತಾರೆ. ಬೀನ್ಸ್ ಅಲ್ಲ ಅದು, ಬೀನ್ಸ್ ಅದು. ಮತ್ತೆ ಇನ್ನೊಂದೆಂತ ನನಗೆ ಇಷ್ಟ ಅದು ಅಲಸಂಡೆ. ಅಲಸಂಡೆ ವಾಟ್ ಎವರ್. ಇದನ್ನೆಲ್ಲ ನಿನ್ನೆ ಚೆಕ್ ಮಾಡಿ ಇಟ್ಟದ್ದು ನಾನು ರಾತ್ರಿ. ಇವತ್ತು ಬೆಳಿಗ್ಗೆ ಕಟ್ ಮಾಡ್ತಿದ್ದೆ. ನಿನ್ನೆ ನಾವು ಸೀತಾಫಲ ತಂದಿದ್ವಿ. ಅದು ಒಂದು ಫುಲ್ ಹಣ್ಣಾಗಿತ್ತು, ಹಾಳಾಗಿತ್ತು. ಹಣ್ಣಾದದ್ದು ಹಾಳಾಗಿತ್ತು. ಇದು ಸ್ವಲ್ಪ ಮತ್ತೆ ತೋರಿಸ್ತೇನೆ ಆಯ್ತಾ. ಇದು ಬ್ರೌನ್ ಬರ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕು. ಸ್ವಲ್ಪ 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 ಅಂತ ಪರಿಮಳ ಬರ್ತಾ ಉಂಟು. ಇನ್ನು ಇದನ್ನು ನಾನು ಗ್ರೈಂಡ್ ಮಾಡ್ತೇನೆ. ಯಾಕಂದ್ರೆ ಮೋನಿಶನಿಗೆ ಚಕ್ಕೆ ಮಸಾಲ ಎಲ್ಲ ಹಾಕಿದೆ ಅಲ್ಲ, ಮತ್ತೆ ಈರುಳ್ಳಿ ಎಲ್ಲ ಹಾಕಿದೆ. ಅವಳಿಗೆ ಅದು ಅಷ್ಟೊಂದು ಇಷ್ಟ ಆಗುದಿಲ್ಲ. ಹಾಗಾಗಿ ನಾನು ಇದನ್ನ ಗ್ರೈಂಡ್ ಮಾಡ್ತೇನೆ. ಗ್ರೈಂಡ್ ಮಾಡಿ ಹಾಕ್ತೇನೆ. ನಂಗೆ ಎಷ್ಟು ಪ್ರಯಾರಿಟಿ ನೋಡಿ. ಮಕ್ಕಳು ತಿನ್ಬೇಕಲ್ಲ, ಮತ್ತೆ ಎಂತ ಮಾಡುದು. ನಾನು 20 ವರ್ಷದ ಮಗು. 20 ವರ್ಷ ಅದು ದಿನ ಹೋದ ಹಾಗೆ ಸಣ್ಣದಾಗ್ತಾ ಇರುದು, ದೊಡ್ಡದಾಗ್ಲಿಕ್ಕಿಲ್ಲ. ಇವರು ಬಂದರು ನೋಡಿ. ಇವತ್ತು ಸಂಡೇ ಅಲ್ವಾ, ಸಂಡೇ ಇವತ್ತು. ಸೊ ಹಾಗಾಗಿ ಇವರು ಬಂದರು, ಇವರಿಗೆ ರಜೆ. ನೋಡಿ ಇದು ಹಾಕಿದ್ರೆ ಹೌದು, ನಾನು ವಿಡಿಯೋ ಮಾಡಿಕೊಂಡು ಇದನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನಾನು ಇದನ್ನೇ ನೋಡಿ. ಇದನ್ನೆಲ್ಲ ಮತ್ತೆ ಗ್ರೈಂಡ್ ಮಾಡಿ ಹಾಕ್ಲಿಕ್ಕೆ ಆಗ್ತದಾ? ಎಲ್ಲಿ ನೋಡಿ ಅಪ್ಪ ಬಂದ್ರು. ಹಾಯ್ ಹಾಯ್ ಪನ್ಲೆ. ಹಾಯ್. ಅಪ್ಪನನ್ನು ಬಗ್ಗಿಸ್ಲಿಕ್ಕೆ ಆಗುವುದು ಹೆಣ್ಣು ಮಕ್ಕಳಿಗೆ ಮಾತ್ರ. ಸುಲಭದಲ್ಲಿ ಬರ್ತಾರೆ ಬೇಗ. ಮೂಗು ಬಂದಾದ ಮೂಗು ಬಣ್ಣಗೆ ಯಾವ ಯಾವ ಅಂದ ನಮ್ಮ ಸ್ಟವನಿಗೆ ಸ್ಟವನಿಗೆ ಓಪನ್ ಮಾಡ್ಲಿಕ್ಕೆ ಆಗ್ತದೆ. ಈಗ ಇಲ್ಲಿ ಹಿಡ್ದದ್ದು ನಾನು ಹಾಗೆ ಇಲ್ಲಿ ಹೀಗೆ ಓಪನ್ ಮಾಡಿ ಫಸ್ಟ್ ಅದು ನಾವು ಸ್ಟವ್. ಅದಕ್ಕೆ ಫುಲ್ ನೀರು ಹಾಕ್ಬೇಕು. ಫುಲ್ ನೀರು ಹಾಕ್ಲಿಕ್ಕೆ ಎಷ್ಟು ನೀರು ಹಾಕ್ಬೇಕು? ತರಕಾರಿ ಮುಳುಗುವಷ್ಟು ನೀರು ಹಾಕಬೇಕು ನೋಡಿ. ಈ ಕೈಲಿ ಯೂಸ್ ಮಾಡಬೇಕು, ಈ ಸೌಟು. ಇದು ಕೈಲಲ್ಲ ಮಾಡಿದೆ, ಇದು ಸೌಟ್. ಸೌಟ್ ಯೂಸ್ ಮಾಡಿ ಬಂದು ಸ್ವಲ್ಪ ಹೇಗೆ ಬಂದ್ ಮಾಡಬೇಕು.
ಬಂಗುಡ್ ನೋಡಿ guys. ಬಂಗುಡ್ ಭಾರಿ ಚೆಂದ ಉಂಟು. ಇದು ಬೂತಾಯಿ. ಇದೊಂದು ಬುಚ್ಚೆಗೆ ಹಾಕ್ತೀನಿ ಇಲ್ಲದಿದ್ದರೆ ನೋಡಿ ಇವರೀಗ ಊಟಕ್ಕೆ ಇಟ್ಟದಷ್ಟೇ. ಇದು ನಾನು ಸಪ್ರೇಟಾಗಿ ಮಾಡ್ತೇನೆ. ಇವರಿಗೆ ಒಟ್ಟಿಗೆ ಮಾಡಿದರೆ ಕುಕ್ಕರಲ್ಲಿ ಮಾಡಿದರೆ ಇವರಿಗೆ ಮನುಷ್ಯನಿಗೆ ಮತ್ತು ಮನುಷ್ಯನ ಅಪ್ಪನಿಗೆ ಇಷ್ಟ ಆಗೋದಿಲ್ಲ. ಸೊ ಅದಕ್ಕೆ ನಾನು ಸಪ್ರೇಟಾಗಿಯೇ ಮಾಡ್ತೇನೆ. ನೋಡಿ ಇದಕ್ಕೆ ಇನ್ನು ನಾನು ಆಗಲೇ ಗ್ರೈಂಡ್ ಮಾಡಿರೋ ಅಂಥ ಮಸಾಲಾನ ಹಾಕ್ತಾಯಿದ್ದೇನೆ. ಸೊ ಇನ್ನು ಮಿಕ್ಸ್ ಮಾಡೋದು. ಇನ್ನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪಿನ ಹಸಿ ವಾಸನೆ ಹೋದ ನಂತರ ಇದಕ್ಕೆ ಅನ್ನ ಹಾಕೋದು, ಹಾಗೆ ಮಸಾಲೆಗಳನ್ನು ಹಾಕೋದಿದೆ. ಮಸಾಲೆಗಳನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಇದನ್ನು ಈ ರೀತಿ ಫ್ರೈ ಮಾಡಿ ನಂತರ ಅನ್ನ ಹಾಕೋದು. ಸೊ ಒಮ್ಮೆಲೇ ಹಾಕ್ತೇನೆ ಎಲ್ಲ ಮಸಾಲೆಗಳನ್ನು. ಇದನ್ನು ನಾನು ಮಸಾಲ ಪಲಾವ್ ಅಂತ ಕರೀತೇನೆ, ಯಾಕಂದರೆ ಎಲ್ಲ ಮಸಾಲೆಗಳನ್ನು ಹಾಕಿ ಮಾಡೋದ್ರಿಂದ ಮಸಾಲ ಪಲಾವ್ ಅಂತ ಹೇಳ್ತೇನೆ. ಸೊ ಇನ್ನು ಅನ್ನ ಹಾಕೋದು, ಮಿಕ್ಸ್ ಮಾಡೋದಷ್ಟೇ. ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡೋದಕ್ಕೆ ಸಿಗತ್ತೆ ಅಷ್ಟೇ. ಮತ್ತು ಈ ರೀತಿ ಮಾಡೋದು ನೋಡಿ. ಮಸಾಲ ಪಲಾವ್ ರೆಡಿ ಆಯಿತು. ಇಲ್ಲಿ ಟೀ ಇದೆ, ಹಾಗೆ ಇಲ್ಲಿ ಕಚಂಬಾರ್ ಕೂಡ ಇದೆ. ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದೆ. ಸೊ ಈಗ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೋಡ ಎಬಿ ನೋಡಿ, ಚಾ ರೆಡಿಯಾಗಿದೆ. ಇವರು ಕೂಡ ತಿಂತಾ ಇದ್ದಾರೆ. ಚಾ ಇಲ್ಲಿಟ್ಟಿದ್ದಾರೆ. ಈಗ ಇದು ನಿಂಗೆ, ಇದು ನನಗೆ ಸ್ವಲ್ಪ ಉಳಿದಿದೆ. ಇದು ಕಾಯ್ತಾ ಉಂಟು, ಯಾರದಕ್ಕೆ ಹಾಕ್ತಾರಂತೆ. 2 ಮೀನು ತಿಂದಿದೆ ಇದು, ಆದರೆ ಸಹ ಬೇಕಂತೆ. ನಾನೇ ಬುಚ್ಚೆ ತಿಂದ್ರೆ ಬೇಡ. ಫೋಕಸ್ ಆಗ್ತಿಲ್ಲ ಬುಚ್ಚಿಗೆ. ಈಗಾಯ್ತು ಬೋಡ ಮುಚ್ಚುನ ಕನ್ನಡ ಒಂದಿ. ಇವತ್ತು ಕೂತ್ಕೊಳ್ಳೋದಿಲ್ಲ ಮಾತ್ರ. ನೋಡಿ ಇಲ್ಲಿ ಮೀನು ಕ್ಲೀನ್ ಮಾಡ್ತಾ ಇದ್ದಾರೆ. ನಿನ್ನೆ ಕ್ಲೀನಿಂಗ್ ಇದು ಕತ್ತಲೆ ಬರ್ತದೆ ಮಾರಿ ನಿಂಗೆ ಅಷ್ಟು. ನೋಡಿ ಮೀನು ಕಟ್ ಮಾಡಲಿಕ್ಕೆ ಹೊಸತು ನಮ್ಮದು ಇದೆಲ್ಲ, ಕಲ್ಲು ಟ್ಯಾಪ್. ಖುಷಿ ಆಗ್ತಾ ಇದೆ, ಒಂದು ಕಂಫರ್ಟೇಬಲ್ ಇದೆ. ಯಾಕಂದರೆ ಇಲ್ಲದಿದ್ದರೆ ಅಲ್ಲಿ ವಿಟ್ಲದಲ್ಲಿ ನನಗೆ ಕೆಲಸ ಮಾಡುವಾಗ ಸಣ್ಣ ಮನೆ ಅಲ್ವಾ, ಎಲ್ಲವನ್ನು ಮ್ಯಾನೇಜ್ ಮಾಡಬೇಕಿತ್ತು. ಬಟ್ ಇಲ್ಲಿ ಆಚೆ ಹೋಗಿಯೇ ಸಾಕಾಗ್ಬೇಕು ನಮಗೆ, ಅಷ್ಟು ದೊಡ್ಡದುಂಟು. ಇಲ್ಲಿ ನೋಡಿ ನಾನು ಬಟ್ಟೆ ಹಾಕಿದೆ, ವಿಡಿಯೋ ಮಾಡಲಿಲ್ಲ ನಾನು, ಯಾಕಂದರೆ ತುಂಬ ಬಿಸಿಲಿತ್ತು. ಇಲ್ಲಿ ಇಟ್ಟರೆ ಆಯಿತು, ಟ್ರೈಪಾಡ್ ಇಲ್ಲಿ ಇಟ್ಟರೆ ಆಗ್ತದೆ, ತೊಂದರೆ ಇಲ್ಲ. ನಾವು ತೋಟಕ್ಕೆ ಹೋಗುವ ಮತ್ತೆ. ಈಗ ಬೇಡವ ಸದ್ಯಕ್ಕೆ, ಈಗ ತೋಟಕ್ಕೆ ಹೋಗ್ಲಿಕ್ಕೆ ಗೊತ್ತಿಲ್ಲ ನಮಗೆ, ಅಲ್ಲಿ ವಿಟ್ಲಕ್ಕೆ ಹೋಗ್ಲಿಕ್ಕೆ ಉಂಟು ಒಮ್ಮೆ. ಈಗ ನಾನು ಹೋಗಿ ಬರ್ತೇನೆ ಅಂತ. ಹೀಗೆ ಅಲ್ಲಿ ತಾರಾಯಿ ಬಿದ್ದಿದ್ರೆ ತಕೊಂಡೋಗಿ. ತಾರಾಯಿ ಅಲ್ಲದು ತೆಂಗಿನಕಾಯಿ ಮೂರನ್ನು ನಾಗೇಶ್ವರ ಬಂದೀನಿ. ನಿನ್ನ ತಾರಾಯಿ ಏರ್ ಕಲೆಪಿಂಗ್ ಅದನ್ನ ಫುಲ್ ಕನ್ನಡ ವಿಡಿಯೋ ಮಂತಿದ್ಯಾ ನಾವು ಮಂತೆ ಪಾಡ್ದನು ಅಗ್ಗೊಳ್ಳಿ ಬಂತಲ್ಲ ಪುಚ್ಚೆ ನಮ್ದು. ಈಗ ಶುರು ಮಾಡಿ ಅಗ್ಗೊಳ್ಳಿ ನೋಡಿ ನೋಡಿ ನೋಡಿ, ಬಾಯಿ ಹಾಕ್ಲಿಕ್ಕೆ ಹೋಗ್ತದೆ ಸೀದಾ. ಇಲ್ಲ ಬಾಯಿ ಹಾಕುದಿಲ್ಲ, ಬಾಯಿ ಕನ್ಫರ್ಮ್ ಹಾಕುದಿಲ್ಲ ನೋಡಿ. ರೆಸ್ಪೆಕ್ಟ್ ಬೋಡ ತಿಕ್ಕಿನ ಚಾನ್ಸ್ ಉಂಟು, ತಿನ್ಪುಣೆ ಪುಚ್ಚೆ. ನಾ ಬರ್ತೇನೆ, ಬಾಯ್. ನಮಗೆ ಹೀಗೆ ಗ್ಯಾಸ್ ಇಡ್ಲಿಕ್ಕೆ ಗೂಡು ಮಾಡಿದ್ದಾರೆ.
ಎಂತ ಬಿಸಿಲು ನೋಡಿ, ಬಿಸಿಲು. ಇಲ್ಲಿ ಒಂದು 12 ಗಂಟೆ ತನಕ ಬಿಸಿಲು ಇರ್ತದೆ. ಸೂರ್ಯ ದೇವರು ನೋಡಿ ನೆತ್ತಿಯಲ್ಲಿ. ಗೋಡೆದೀಪ ತೆಗಿಬೇಕು ಇವತ್ತು. ನಮಗೆ ನಮ್ಮ ಹಳತ್ತು ಮನೆಗೆ ಹೋಗ್ಲಿಕ್ಕೆ ಉಂಟು ಇವತ್ತು. ಹಳತ್ತು ಮನೆಗೆ ಹೋಗ್ಲಿಕ್ಕೆ ಉಂಟು, ಹಳತ್ತು ಮನೆಗೆ. ನಮ್ಮ ಓಲ್ಡ್ ಹೌಸ್. ಅವರಿಗೆ ತಲೆ ಬಿಸಿ ಆಗ್ತದೆ ಅಂತೆ ನಾನು ಹಳತ್ತು ಮನೆ ಹೇಳುವಾಗ. ಹಳತ್ತು ಮನೆ ಅಲ್ಲ, ನಿಜವಾಗಿ ನಮ್ಮ ಮೊದಲಿದ್ದ ಮನೆ ಅಷ್ಟೇ, ಹಳತ್ತಾಗಲಿಲ್ಲ, ಅದು ಹೊಸತ್ತೇ ಉಂಟು. ಇನ್ನು ಇಷ್ಟು ಬಟ್ಟೆ ಉಂಟು ಒಣಗಲಿಕ್ಕೆ ಹಾಕಬೇಕು. ಟ್ರೈಪಾಡ್ ಇಟ್ಕೊಂಡು ಬಂದೆ, ಹಾಕುವ. Walking alone, the streets are empty. The only thing I can see is my own silhouette. I'm getting stronger, step by step. The clock is ticking, but there's no time for regrets. I've been flying from town to town, from London to Taiwan. I've been all around the globe. ಮಗುಡೆ ಫ್ರೈ ಮಾಡ್ತಾ ಇದ್ದೇನೆ. ಹಾಗೆ ಇಲ್ಲಿ ಮೀನಿನ ಮಸಾಲ ರೆಡಿ ಆಗ್ತಾ ಇದೆ. ಮೀನಿಗೆ ನೋಡಿ ಮೋನಿಶಾ ಕ್ಲೀನಿಂಗ್ ಮಾಡ್ತಾ ಇದ್ದಾಳೆ. ತುಂಬ ಕೆಲಸ ಮಾಡ್ತಾ ಇದ್ದಾಳೆ ಮೋನಿಶಾ. ಅದು ಇಡಿಸುಡಿಯನ್ನು ಬೆಡ್ಡಿನ ಮೇಲೆ ಇಟ್ಟಿದ್ದಾಳೆ. ಎಂತದ ನೀನು ಇಡಿಸುಡಿಯನ್ನು ಯಾಕೆ ಬೆಡ್ಡಿನ ಮೇಲೆ ಇಟ್ಟು? ನೋಡಿ ನೋಡಿ, ಇಲ್ಲಿ ವಾಷಿಂಗ್ ಮಿಷಿನ್ ಇದು ನೀರು ಬಿತ್ತಂತೆ. ಈಗ ಇದನ್ನು ಸೆಟ್ ಮಾಡಲಿಲ್ಲ ಇನ್ನೂ ಕೂಡ, ನೋಡಬೇಕು, ಈಗ ಸೆಟ್ ಮಾಡಬೇಕು. ತೆಂಗಿನಕಾಯಿಯನ್ನು ತೋಟದಿಂದ ಇಟ್ಕೊಂಡು ಬಂದರು. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಬಿಸಿಲಿದೆ ಅಂತ ನೋಡಿ. ತುಂಬಾ ಬಿಸಿಲಿದೆ. ಎತ್ತು ಶೋಕು ತೋಜುಂಡತೆ ಗ್ರೀನರಿ. ಊಟ ಮಾಡಲಿಕ್ಕೆ ಅಂತ ಕೂತ್ಕೊಂಡ್ವಿ. ಗಂಟೆ ಎಷ್ಟಾಯಿತು? 2 ಗಂಟೆ ಆಯ್ತಂತೆ. ಸೊ ಸ್ವಲ್ಪ ಬೇರೆ ಕೆಲಸ ಇತ್ತು, ಬಟ್ಟೆ ಒಗಿಲಿಕ್ಕಿತ್ತು, ಅದನ್ನೆಲ್ಲ ಮಾಡಿದ ನಂತರನೇ ಊಟ ಮಾಡಲಿಕ್ಕೆ ಅಂತ ಕೂತ್ಕೊಂಡೆ. ಮನುಷ್ಯ ಒಳಗೆ ಬಿಸಿ ನೀರು ತರಲಿಕ್ಕೆ ಅಂತ ಹೋದ್ಲು. ಊಟ ಮನುಷ್ಯ ಅಲ್ಲಿದ್ದಾಳೆ ನೋಡಿ. ಊಟಕ್ಕೆ ರೆಡಿ ಆಯಿತು, ಇನ್ನು ಊಟ ಮಾಡೋದೆ. ಮನುಷ್ಯ ಅಲ್ಲಿ ಕೂತ್ಕೊಂಡಿದ್ದಾಳೆ, ಇವರು ಈ ಕಡೆ ಕೂತ್ಕೊಂಡಿದ್ದಾಳೆ. ನಾವು ವಿಟ್ಲಕ್ಕೆ ಅಂತ ಹೊರಟಿದ್ದೇವೆ. ಇಲ್ಲಿ ತಲೆ ಹಾಕಿ ಕೂತ್ಕೊಂಡಿದ್ದಾಳೆ ನೋಡಿ. ಅವಸ್ಥೆ ನೋಡಿ, ಇಂಥ ಅವಸ್ಥೆ ನೋಡಿ. ಅವಳಿಗೆ ಹೆದರಿಕೆ ಕೂಡ ಆಗ್ತಾ ಉಂಟು, ಖುಷಿ ಕೂಡ ಆಗ್ತಾ ಉಂಟು. ಉಳಿದ 3 ಕೊಂಡೋದ್ವಿ, ಆಗ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ ನಮಗೆ. ಹೌದು, ಅವರ 3 ಜನ ಸಹ ಬೆಚ್ಚಿ ಕಟ್ಟಿದ್ರು. ಇವಳು ಜಾಲಿಯಲ್ಲಿದ್ದಾಳೆ. ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ಮೋನಿಶಾನಿಗೆ ಸ್ಕೂಲಲ್ಲೇನೋ ಕಾಲೇಜಲ್ಲೇನೋ ಫಂಕ್ಷನ್ ಇದೆ ಅಂತೆ. ಸ್ಕೂಲ್ ಅಂತ ಹೇಳುವಾಗ ಅವಳು ನನ್ನನ್ನು ಈಗ ನೋಡ್ತಾಳೊಮ್ಮೆ. ಸ್ಕೂಲ್ ಇನ್ನೂ ಸಹ ನಾನು ಕಾಲೇಜಲ್ಲೇನೋ ಫಂಕ್ಷನ್ ಇದೆಯಂತೆ. ಸೊ ಅದು ಟ್ರೆಡಿಷ್ನಲಿ, ಅದಕ್ಕಾಗಿ ಈ ರೀತಿ ರೆಡಿಯಾಗಿದ್ದಾಳೆ. ಮನುಷ್ಯನ ಔಟ್ಫಿಟ್ ಒಮ್ಮೆ ನಿಮಗೆ ತೋರಿಸ್ತೇನೆ ಹೇಗಿದೆ ಅಂತ. ಏನಂದರೆ ನಾನು ಮತ್ತು ಅವಳು ಈಗ ಒಟ್ಟಿಗೆ ಹೋಗ್ತಾ ಇದ್ದೆ. ಆ್ಯಕ್ಚುಲಿ ಇವರಿಗೆ ಇವತ್ತು ನನಗೆ ಬ್ರೇಕ್ಫಾಸ್ಟ್ ಕೊಡಲಿಕ್ಕಿತ್ತು. ನನಗೆ ಹೋಗಲಿಕ್ಕೆ ಇವಳು ಮೋನಿಶಾ ಬಿಡಲಿಲ್ಲ. ಮೋನಿಶನದ್ದು ರೆಡಿ ಆಗಲಿಕ್ಕೆ ತುಂಬ ಹೊತ್ತು ಬೇಕಾಯಿತು. ಅಲ್ಲಿಂದ ಸ್ವಲ್ಪ ಸ್ವಲ್ಪ ಅಂತ ಹೇಳಿ ಎಲ್ಲ ಐಟಮ್ಗಳನ್ನು ತರ್ತಾ ಇದ್ದೀವಿ. ಸೊ ಇಲ್ಲೇ ಇಡ್ತಾ ಇದ್ದೀವಿ, ತಂದು ಇಲ್ಲಿ ಇಡ್ತಾ ಇದ್ದೀವಿ. ಮತ್ತೆ ಒಳಗಡೆ ಕೊಂಡೋಗ್ತೇನೆ ಸ್ವಲ್ಪ ಸ್ವಲ್ಪ ಅಂಥೇಳಿ. ಸೊ ಬನ್ನಿ ಹೋಗೋಣ. ನಾನು ಮನುಷ್ಯನದೊಮ್ಮೆ ಔಟ್ಫಿಟ್ ನಿಮಗೆ ತೋರಿಸ್ತೇನೆ. ಔಟ್ಫಿಟ್ ಈ ರೀತಿ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ.